ಮಾತನಾಡಿದಂಥ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆದಂಥ ಶ್ರೀ ಚೆಲುವರಾಯ ಸ್ವಾಮಿ ಅವರೇ, ಮಾಜಿ ಸಚಿವರು, ಮಳವಳ್ಳಿ ಕ್ಷೇತ್ರದ ಶಾಸಕರು ಆದಂಥ ನರೇಂದ್ರ ಸ್ವಾಮಿ ಅವರೇ, ಮಾಜಿ ಶಾಸಕರಾದಂಥ ಕೆ.ಬಿ. ಚಂದ್ರಶೇಖರ್ ಅವರೇ, ಇನ್ನೊಬ್ಬರು ಮಾಜಿ ಶಾಸಕರಾದಂಥ ಪ್ರಕಾಶ್ ಅವರೇ, ಕಾಂಗ್ರೆಸ್ಸಿನ ಮುಖಂಡರಾದಂಥ ದೇವರಾಜ್ ಅವರೇ, ಮಂಡ್ಯ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಗಂಗಾಧರ್ ಅವರೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರಾದಂಥ ನಾಗೇಂದ್ರ ಅವರೇ, ಇನ್ನೊಬ್ಬರು ಬ್ಲಾಕ್ ಸಮಿತಿ ಅಧ್ಯಕ್ಷರಾದಂಥ ವಿಶ್ವನಾಥ್ ಅವರೇ, ಕೃಷ್ಣಮೂರ್ತಿ ಅವರೇ, ಕಿಕ್ಕೇರಿ ಸುರೇಶ್ ಅವರೇ, ವಿಜಯ ರಾಮೇಗೌಡ ಅವರೇ, ಅಂಬರೀಶ್ ಅವರೇ, ಕೋಡ್ಮಾರ್ನಹಳ್ಳಿ ದೇವರಾಜ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳೇ, ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಸುದ್ದಿ ಮಾಧ್ಯಮದ ಗೆಳೆಯರೇ, ನಾನು ಕೆ.ಆರ್. ಪೇಟೆಗೆ ಅನೇಕ ಸಾರಿ ಬಂದಿದ್ದೇನೆ. ಚುನಾವಣಾ ಪ್ರಚಾರ ಸಭೆಗಳಲ್ಲೂ ಭಾಗವಹಿಸಿದ್ದೇನೆ, ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿದ್ದೇನೆ, ಮತ್ತೆ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲೂ ಕೂಡ ಭಾಗವಹಿಸಿದ್ದೇನೆ. ಇವತ್ತು ಈ ಪ್ರಚಾರ ಸಭೆಯಲ್ಲಿ ಹೆಚ್ಚು ಜನರು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ನಿಮ್ಮೆಲ್ಲರ ಉತ್ಸಾಹ ನೋಡಿದ್ರೆ ನನಗೆ ವಿಶ್ವಾಸ ಬಂದಿದೆ, ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರು 100% ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಬಂದಿದೆ. ನಾನು ದಿವಂಗತ ಕೃಷ್ಣ ಅವರು ಒಂದೇ ಆಫೀಸ್ನಲ್ಲಿ ಪ್ರಾಕ್ಟೀಸ್ ಮಾಡಿದವರು, ಒಟ್ಟಿಗೆ MLA ಆಗಿದ್ದವರು, ಮಂತ್ರಿ ಆಗಿದ್ದವರು. ಬಸವರಾಜ್ ಎಸ್.ಆರ್. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಕೃಷ್ಣ ಅವರು ರೇಷ್ಮೆ ಸಚಿವರಾಗಿದ್ದರು. ನಾನು ಅನಿಮಲ್ ಹಸ್ಬೆಂಡ್ರಿ ಸಚಿವರಾಗಿದ್ದೆ, ಆಮೇಲೆ ಸಾರಿಗೆ ಸಚಿವನಾದೆ. ಕೃಷ್ಣ ಅವರ ಚುನಾವಣೆಗಳಲ್ಲಿ 4-5 ಸಾರಿ ಬಂದಿದ್ದೀನಿ ನಾನು. ಕೃಷ್ಣ ಅವರು ಈ ನಾಡು ಕಂಡಂತ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ. ಅವರಿಗೆ 2004ರಲ್ಲಿ ದೇವೇಗೌಡರು ಮಂತ್ರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ಇಲ್ಲ, ಕೃಷ್ಣ ಅವರು ಬಹಳ ಸೀನಿಯರ್ ಲೀಡರ್ ಇದ್ದಾರೆ, ಅವ್ರಿಗೆ ಮಂತ್ರಿ ಮಾಡಲೇಬೇಕು ಅಂತೇಳಿ
ನಾನು ಆಗ JDS ಅಧ್ಯಕ್ಷನಾಗಿದ್ದೆ. ಮಂತ್ರಿ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿದೆ. ದೇವೇಗೌಡರು ಏನು ಮಾಡಿದ್ರು ಕೂಡ ಮಂತ್ರಿ ಮಾಡಲಿಕ್ಕೆ ಒಪ್ಕೊಳ್ಳಿಲ್ಲ. ಕೊನೆಗೆ ಕೃಷ್ಣ ಅವ್ರಿಗೆ ನಾನು ನೀನು ಸ್ಪೀಕರ್ ಆಗ್ಬಿಡಪ್ಪ ಅಂತೇಳಿ ಸ್ಪೀಕರ್ ಮಾಡಿಸ್ದೆ. ಅವರು KR ನಗರದ ಅಭಿವೃದ್ಧಿಗೆ ಬಹಳಷ್ಟು ಕೆಲಸವನ್ನ ಮಾಡಿದ್ದಾರೆ. ಈಗ ಅವರು ನಮ್ಮನ್ನ ಅಗಲಿದ್ದಾರೆ, ಅವರು ನಮ್ಮ ಜೊತೆ ಇಲ್ಲ. ಈಗ ಅಂತ ಕ್ಷೇತ್ರಕ್ಕೆ ಈ ಸಾರಿ JDSನವರು ಶಾಸಕರಾಗಿದ್ದಾರೆ. ನಮ್ಮ ಅಭ್ಯರ್ಥಿ ದೇವರಾಜ್ ಅವರನ್ನ ಸೋಲಿಸಿದ್ರು. ಮತ್ತೆ ಆ ಕೆಲಸ ಮಾಡಕ್ಕೆ ಹೋಗ್ಬೇಕು. JDS ಅಭ್ಯರ್ಥಿ ಗೆದ್ದಿದ್ದಾರೆ ಅಷ್ಟೇನೆ, ಏನೋ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. SM ಕೃಷ್ಣ ಅವರು ಕೃಷ್ಣ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಈ ಕ್ಷೇತ್ರಕ್ಕೆ ಮಾಡಿದರು. ಒಂದು ರೀತಿ ನಾವೆಲ್ಲರೂ ಕೂಡ ಅವರಿಗೆ ಗಾಂಧಿ ಅಂತ ಕರೀತಾ ಇದ್ದೋ. ಯಾವಾಗಲೂ ಅವರು ಶಾಸಕರಾಗಿರ್ಲಿ, ಇಲ್ಲೇ ಹೋಗಿರ್ಲಿ, ಪಾರ್ಲಿಮೆಂಟ್ ಮೆಂಬರ್ ಆಗಿರ್ಲಿ, ಇಲ್ಲೇ ಹೋಗ್ಲಿ, ಸರ್ಕಾರಿ ಬಸ್ನಲ್ಲೇ ತಿರುಗಾಡ್ತಾ ಇದ್ವಿ. ಯಾವತ್ತೂ ಕೂಡ ಸ್ವಂತ ಕಾರ್ ತಗೊಂಡು ತಿರುಗಾಡದಂಥವರಲ್ಲ. ಅಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿದ್ದರು. ಸೊ ಅವರು ಈ ಕ್ಷೇತ್ರನ ಬಹಳ ಸಮರ್ಥವಾಗಿ ಪ್ರತಿಷ್ಠಿಸಿದರು. ನಾನು ಯಾಕೆ ಈ ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ, ಕೃಷ್ಣ ಅವರು ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಕೂಡ ಅವರು ಕೆಲವು ಸಂದರ್ಭಗಳಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧವಾಗಿದ್ದಂಥವ್ರು. ಅದಕ್ಕೋಸ್ಕರ ಅವ್ರಿಗೆ ಮಂತ್ರಿ ಮಾಡದೇನೆ ದೇವೇಗೌಡರು 2004ರಲ್ಲಿ ಸ್ಪೀಕರ್ ಆಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ನಾನು ಇವತ್ತು ಕೃಷ್ಣ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ಕೃಷ್ಣ ಅವರ ಹಿಂಬಾಲಿಕೆ ಎಲ್ಲರೂ ಕೂಡ ಈ ಸಾರಿ ಅಂಬರೀಶ್ ಎಲ್ಲರೂ ಕೂಡ ಈ ಸಾರಿ ಕಾಂಗ್ರೆಸ್ನ ಅಭ್ಯರ್ಥಿ ವೆಂಕಟರಮಣೇಗೌಡರಿಗೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ನಮಗಿದೆ. ಬಹಳ ಸಂತೋಷ ಏನಪ್ಪಾ ಅಂತಂದ್ರೆ, ಇಲ್ಲಿ ಎಲ್ಲರೂ ಕೂಡ ಭಿನ್ನಾಭಿಪ್ರಾಯವನ್ನು ಮರೆತು, ಚಂದ್ರಶೇಖರ್, ಪ್ರಕಾಶ್, ಅಂಬರೀಷ ಎಲ್ಲರೂ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂಥ, ಸ್ವಾಗತಾರ್ಹವಾದಂಥ ವಿಚಾರ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅದರಿಂದ ಇವರೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ KR ಪೇಟೆಯಲ್ಲಿ ಲೀಡ್ ಬಂದೇ ಬರ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಕೊಡಿಸ್ತೀರಿ ಅಲ್ವಾ ಲೀಡನ್ನ? ನೀವು ಇಷ್ಟೊಂದು ಜನ ಸೇರಿದ್ದೀರಿ, ಇಲ್ಲಿ ಬಂದಿರೋರು ಓಟ್ ನಮಗೆ ಬಂದೇ ಬರ್ತವೆ. ಮನೇಲಿದ್ದಾರಲ್ಲ ಅವ್ರಿಗೆ ಹೇಳಿ ನಮಗೆ ಓಟ್ ಕೊಡ್ಸೋ ಕೆಲಸವನ್ನು ಮಾಡಬೇಕು. ಮತ್ತೆ ನಮ್ಮ ಕಾರ್ಯಕರ್ತರಿಗೆ ನೈತಿಕ ಶಕ್ತಿ ಇದೆ. ನಿಮಗೆ ಓಟ್ ಕೇಳ್ತಕ್ಕಂಥ ಶಕ್ತಿಯನ್ನು ನಾವು ಕೊಟ್ಟಿದ್ದೀವಿ. ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿ ಈ ಸಾರಿ ಕಾಂಗ್ರೆಸ್ಗೆ ಓಟ್ ಹಾಕಬೇಕು. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿದೆ. ಇವತ್ತು ಒಂದು ಕುಟುಂಬಕ್ಕೆ 4,000 ರಿಂದ 5,000 ರೂಪಾಯಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.